ಯಾವುದೇ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೂ ಮೊದಲು ಆ ಜಾಗದಲ್ಲಿ ಯಾವುದಾದರೂ ಅಗತ್ಯ ಜಾಸ್ತಿ ಇದೆಯಾ ಅಥವಾ ಯಾವುದರ ಪೂರೈಕೆ ಕಡಿಮೆ ಇದೆ ಎಂಬುದನ್ನ ಅಧ್ಯಯನ ಮಾಡುವುದು ಬಹಳ ಮುಖ್ಯ ಆಗುತ್ತೆ. ಇದು ಗೊತ್ತಾಯ್ತು ಅಂತ ಹೇಳಿದ್ರೆ ಅರ್ಧ ಬಿಸ್ನೆಸ್ ಗೆದ್ದಂತೆ. ಹಿಮಾಚಲ ಪ್ರದೇಶದಲ್ಲಿ ಪ್ರವಾಸಕ್ಕೆ ಹೋಗಿದ್ದ ಕಂಟೆಂಟ್ ಕ್ರಿಯೇಟರ್ ಒಬ್ಬ ಒಂದು ದಿನಕ್ಕೆ ಅಲ್ಲಿ ಎಷ್ಟು ಮ್ಯಾಗಿ ಮಾರಾಟವಾಗುತ್ತದೆ ಎಂದು ನೋಡುವ ಕುತೂಹಲದಿಂದ ಒಂದು ದಿನ ಮ್ಯಾಗಿ ಮಾಡಿ ಮಾರಾಟವನ್ನ ಕೂಡ ಮಾಡಿದ್ದಾನೆ. ಪ್ರವಾಸಿಗರ ಬೇಡಿಕೆಯನ್ನ ಗುರುತಿಸಿ ಶೀತ ವಾತಾವರಣದಲ್ಲಿ ಬಿಸಿ ಮ್ಯಾಗಿಯನ್ನ ಮಾರಾಟ ಮಾಡಿದ ಆತನ ಪ್ರಯೋಗವು ಸೂಪರ್ ಸಕ್ಸಸ್ ಕೂಡ ಆಗಿದೆ. ಬಾದಲ್ ಠಾಕೂರ್ ಪರ್ವತಗಳಲ್ಲಿ ಸಣ್ಣದೊಂದು ಮ್ಯಾಗಿ ಸ್ಟಾಲ್ ಹಾಕಿದ್ದ. ಕೇವಲ ಒಂದು ಟೇಬಲ್, ಒಂದು LPG ಸಿಲಿಂಡರ್, ಕೆಲವು ಪಾತ್ರೆಗಳನ್ನ ಇಟ್ಕೊಂಡು ಒಂದು ಟಾರ್ಪಲ್ ಹಾಕೊಂಡು ಸ್ಟಾಲ್ ಕೂಡ ಹಾಕಿದ್ದ. ಒಂದು ದಿನದಲ್ಲಿ 300ಕ್ಕೂ ಹೆಚ್ಚು ಮ್ಯಾಗಿ ಪ್ಲೇಟ್ ಗಳನ್ನ ಮಾರಾಟ ಮಾಡಿದ್ದಾನೆ. ಕೇವಲ 4-5 ಗಂಟೆಗಳಲ್ಲಿ ಸುಮಾರು 200 ಪ್ಲೇಟ್ಗಳು ಮಾರಾಟವಾದವು. ಇಡೀ ದಿನ ಒಟ್ಟು 300ರಿಂದ 350 ಪ್ಲೇಟ್ಗಳು ಮಾರಾಟ ಮಾಡಿದ್ದಾನೆ. ಹಿಮಾಲಯದಲ್ಲಿ ಮ್ಯಾಗಿ ಮಾರಾಟ ಮಾಡುವ ಮೂಲಕ ಒಂದು ದಿನಕ್ಕೆ 21,000 ರೂಪಾಯಿ ಗಳಿಸಿದ ಯುವಕ ಬಾದಲ್ ಠಾಕೂರ್ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದೆ. ಪ್ಲೇನ್ ಮ್ಯಾಗಿ 70 ರೂಪಾಯಿ, ಪನ್ನೀರ್ ಮ್ಯಾಗಿ 100 ರೂಪಾಯಿಗೆ ಮಾರಾಟವನ್ನ ಮಾಡಿದ್ದ. ಆತ ತನ್ನ ವಿಡಿಯೋವನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾನೆ. ನಾನು ಆಗ್ಲೇ ಹೇಳಿದಾಗೆ ಬಾರಿ ವೈರಲ್ ಕೂಡ ಆಗ್ತಾ ಇದೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.